ಅದರ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹಿಮಾಚಲ್ ಪ್ರದೇಶ ಆಗಿರೋ ಒಬ್ಬರು ಎಂ ಕೆ ಕಾವ್ ಅಂತ ಜಸ್ಟ್ ಬ್ಯೂರೋಕ್ರಸಿ ಅಂತ ಒಂದು ಬುಕ್ ಬರೆದಿದ್ದಾರೆ. ಯಾವ ರೀತಿ ಒಬ್ಬ IAS ಅಧಿಕಾರಿಯ ಜೀವನ ಸಾಗ್ತದೆ ಅನ್ನೋದನ್ನು ಭಾಳ ಹ್ಯೂಮರಸ್ ಆಗಿ ಅತ್ಯಂತ ನಗೆಸುವಂಥ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಅದೇ ರೀತಿ ಚಿರಂಜೀವಿ ಸಿಂಗ್ ಅಂತ ನಮ್ಮ ಚೀಫ್ ಸೆಕ್ರೆಟರಿ ಒಬ್ಬರು, ಅವರು ಮೂಲತಃ ಪಂಜಾಬ್ದವರು, ಕರ್ನಾಟಕ ಚೀಫ್ ಸೆಕ್ರೆಟರಿ ಆಗಿ ಅವರು ಕೆಲಸ ಮಾಡಿ ಅಂಥ ದೊಡ್ಡ ಹುದ್ದೆಯಿಂದ ಅವರು ರಿಟೈರ್ ಆದರು. ಅವರು ಒಂದು ಕನ್ನಡದಲ್ಲಿ ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ, ಅದು ಸಹ ವಿದ್ಯಾರ್ಥಿಗಳು ಓದ್ಬೋದು. ಇದರ ಜೊತೆಗೆ ಅನಿಲ್ ಸ್ವರೂಪ್ ಅವರು, ಭಟ್ನಾಗರ್ ಅವರು, ಇನ್ನೂ ಬಹಳಷ್ಟು ಜನ ಪುಸ್ತಕಗಳನ್ನು ಒಳ್ಳೆ ಪುಸ್ತಕಗಳು ಬರೆದರೆ ದೇ ಆಲ್ ಕ್ಯಾನ್ ಬಿಕಮ್ ಎನ್ ಇನ್ಸ್ಪಿರೇಷನ್ ಟು ಯು. ಸೊ ನಾನು ಅದೇ ರೀತಿ ನನ್ನ DC ಅವರ ಮನೆಯನ್ನು ಅವ್ರ ಜೊತೆ ಮೇಲೆ ಭೇಟಿ ಆಗುವ ಮುಖಾಂತರ ನಾನು ಇನ್ಸ್ಪೈರ್ ಆಗ್ತಾ ಇದ್ದೆ. ಸೊ ನಾನು ಆ ವರ್ಷ 2011 ಬಹಳ ನನ್ನ ಜೀವನದಲ್ಲಿ ಭಾಳ ದೊಡ್ಡ ಘಟ್ಟ ಇದು. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ನಾನು IAS ಪರೀಕ್ಷೆ ತೆಗೆದುಕೊಂಡೆ. ಆ ವರ್ಷ ಪ್ರಿಲಿಮಿನರಿ ಆಯಿತು, ಅದೇ ಅಟೆಂಪ್ಟಲ್ಲಿ ಮೇನ್ಸ್ ಆಯಿತು, ಅದೇ ಅಟೆಂಪ್ಟಲ್ಲಿ ನಾನು ಇಂಟರ್ವ್ಯೂ ಆಯಿತು. ನಾನು ಡೆಲ್ಲಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಬಹಳ ಒಳ್ಳೆಯ ಅಂಕ ನನಗೆ ಬಂತು. IAS ಪರೀಕ್ಷೆಯಲ್ಲಿ 315ನೇ ರ್ಯಾಂಕ್ ನನಗೆ ಸಿಕ್ತು. IAS ಸಿಗಲಿಲ್ಲ, ನನಗೆ ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್, ಅದು ದೇಶದ ಪ್ರತಿಷ್ಠಿತ ಸೇವೆ ಅದು ನನಗೆ ಅಲೋಕೇಶನ್ ಆಯಿತು. ಬಟ್ ಆ ವರ್ಷ ನನ್ನ ಶ್ರೀಮತಿ KS ಅಲ್ಲಿ ಅವರು ಸಹ ಒಳ್ಳೆ ರ್ಯಾಂಕ್ ತೆಗೆದುಕೊಂಡ್ರು. ವಿದ್ಯಾರ್ಥಿನಿಯರಲ್ಲಿ ಅವರು ಸೆಕೆಂಡ್ ರ್ಯಾಂಕ್ ಇದ್ದರು. ಸೊ ಹೀಗಾಗಿ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗೋದು ಪಕ್ಕಿಯಾಗಿತ್ತು. ಸೊ ಹೀಗಾಗಿ ನಾವಿಬ್ಬರು ಕರ್ನಾಟಕದಲ್ಲಿ ಉಳಿಯುವ ಒಂದು ನಿರ್ಧಾರ ಮಾಡಿದ್ದರಿಂದ ಸೊ ನಾನು IRS ನಾನು ಜಾಯ್ನ್ ಆಗಲಿಲ್ಲ. ಸೊ ಹೀಗೆ ಒಬ್ಬ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿ ಹಲವಾರು ಪರೀಕ್ಷೆಗಳನ್ನು ನಾನು ತೆಗೆದುಕೊಂಡೆ. ಹಲವಾರು ವಿದ್ಯಾರ್ಥಿಗಳು ನನ್ನ ಹತ್ರ ನಾನು ಮಾರ್ಗದರ್ಶನ ಮಾಡಿದೆ. ಅದರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಯಶಸ್ಸುಕೊಂಡರು. ಏನಾಗ್ತದೆ, ಮಾರ್ಗದರ್ಶನ ಅನ್ನೋದು ಈ ಪರೀಕ್ಷೆಗಳಿಗೆ ಬಹಳ ಪ್ರಮುಖ ಆಗ್ತದೆ. ನಿಮಗೆ ಸರಿಯಾದ ಮಾರ್ಗದರ್ಶನ ಇದ್ದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಈ ಪರೀಕ್ಷೆಗಳಿಗೆ ತಯಾರಿ ಮಾಡ್ಬೋದು. ಮಾರ್ಗದರ್ಶನ ಸರಿಯಾಗಿಲ್ಲ ಅಂತಂದರೆ ಬಹುಶಃ ನೀವು ಮಾಡಿದ ಏನು ಪ್ರಯತ್ನ ಇರ್ತದೆ ಅದರಲ್ಲಿ ಬಹುಪಾಲು ಅದು ಈ ಒಂದು ಪರೀಕ್ಷೆಗೆ ಪ್ರಯೋಜನಕಾರಿ ಆಗದೆ ಹೋಗ್ಬೋದು. ಸೊ ಏನು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಏನೇ ಅಂದ್ಕೊಳ್ತಾರೆ, ಅದು ನಿಜವಾಗಿಯೂ ಡಿಸ್ಅಡ್ವಾಂಟೇಜ್ ಅಲ್ಲ. ಅದನ್ನು ನೀವು ಸರಿಯಾಗಿ ನೀವು ಅದನ್ನು ಬಳಸ್ಕೊಂಡ್ರೆ ಅದು ನಿಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿ ನಿಮಗೆ ಸಹಕಾರ ಆಗ್ತದೆ. ಪ್ರತಿ ವರ್ಷ ಈ IAS ಇಂಟರ್ವ್ಯೂಸು, KS ಇಂಟರ್ವ್ಯೂಸ್ ಬಂದಾಗ ನೀವು ನೋಡಿರಿ, ಬಹಳಷ್ಟು ಜನ ಅದರಲ್ಲಿ ಕೆಲಸ ಮಾಡ್ತಾ ಇರೋರು ಈ ಪರೀಕ್ಷೆಗೆ ತೆಗೆದುಕೊಂಡು ಈ ಪರೀಕ್ಷೆಯಲ್ಲಿ ಪಾಸಾಗಿ ಅತ್ಯಂತ ಉನ್ನತ ರ್ಯಾಂಕ್ಗಳಲ್ಲಿ ಅವರು ಪಾಸ್ ಆಗ್ತಾರೆ. ನನಗೆ ಗೊತ್ತಿರೋ ಬಹಳಷ್ಟು ಜನ ಸ್ನೇಹಿತರು ಈ ಕೆಲಸ ಮಾಡ್ತಾ ಈ ಪರೀಕ್ಷೆಗಳಿಗೆ ಪಾಸ್ ಆಗಿದ್ದು ಉದಾಹರಣೆ ಇದೆ. ಸೊ ಅದರ ಅರ್ಥ ಏನು ಅಂತಂದರೆ ಪ್ರೊಫೆಷ್ನಲ್ಸ್ ಯಾರಿದ್ದಾರೆ ಅವರಿಗೆ ಇದು ಅಡ್ವಾಂಟೇಜ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಷ್ಟು ಸಮಗ್ರವಾಗಿ ತಮ್ಮ ಜೀವನದ ಒಂದು ದಾರಿನ ತಿಳಿಸ್ಕೊಟ್ಟಿದ್ದೀರಾ. ನನಗೆ ಈಗ ಇದು ಸ್ಪೆಸಿಫಿಕಲಿ ಈಗ ನಮ್ಗೆ ಇದನ್ನು ಈ ಒಂದು ನಿಮ್ಮ ಭಾಗವನ್ನು ನೋಡ್ತಾ ಇರೋರು ವರ್ಕಿಂಗ್ ಪ್ರೊಫೆಷ್ನಲ್ಸ್, ಓಕೆ, ದೇ ಆರ್ ಆಲ್ರೆಡಿ ಇನ್ ದ IT ಫೀಲ್ಡ್ನಲ್ಲಿದ್ದಾರೆ, ಇಲ್ಲ ಆಲ್ರೆಡಿ ಇಂಜಿನಿಯರ್ಸ್ ಇದ್ದಾರೆ, ಇಲ್ಲ ಡಾಕ್ಟರ್ಸ್ ಇದ್ದಾರೆ, ಇಲ್ಲ ಒಂದು ಯಾವುದೋ ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ, ಇಲ್ಲ PC ಆಗಿದ್ದಾರೆ, PSI ಆಗಿದ್ದಾರೆ, ಬಟ್ ದೇ ವಾಂಟ್ ಟು ಅಪಿಯರ್ ಫಾರ್ KS. ಓಕೆ, ಇಲ್ಲಿ ತಾವೊಂದು ಭಾಳ ಒಳ್ಳೆ ಒಂದು ಪಾಯಿಂಟ್ ತಂದ್ರಿ. ಏನಂದರೆ ಎನ್ವಿರಾನ್ಮೆಂಟ್ ಈಸ್ ಪವರ್ಫುಲ್ ದೆನ್ ವಿಲ್ ಪವರ್ ಅಂತ ಹೇಳ್ತಾರೆ, ಹೌದಾ? ಸೊ ಆ ಒಂದು ಎನ್ವಿರಾನ್ಮೆಂಟ್ ನೀವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ, ಹೌದಾ? ಸ್ವಲ್ಪ ಅದ್ರ ಬಗ್ಗೆ ಡೀಪಾಗಿ ಹೇಳ್ತೀರಾ, ಹೆಂಗೆ ಅದನ್ನ ಸೃಷ್ಟಿ ಮಾಡ್ಕೊಳ್ಳೋದು ಅಂತ? ಅದು ಬಹಳ ಪ್ರಮುಖ. ಯಾಕಂತಂದರೆ ಮೋಟಿವೇಶನ್ ಏನಿದೆಯಲ್ಲ ಅದು ಯಾವಾಗ ನಮ್ಗೆ ಬರ್ತದೆ ನಾವು ಬಹಳ ಮೋಟಿವೇಟ್ ಆಗಿಬಿಡ್ತೀವಿ. ಅದೊಂದು ಈ ಪದ ಸರಿ ಆಗ್ತದಿಲ್ಲ ಗೊತ್ತಿಲ್ಲ, ಅಮಲು, ಇಂಟಾಕ್ಸಿಕೇಶನ್. ಮೋಟಿವೇಶನ್ ಏನು ಅಂತಂದರೆ ಯಾರಾದರೂ ನಮಗೆ ಹೇಳಿದಾಗ ಅಥವಾ ಯಾವುದೋ ಒಂದು ಎಕ್ಸ್ಪೀರಿಯನ್ಸನ್ನು ನಾವು ಅನುಭವ ಮಾಡಿದಾಗ ನಾವು ಇನ್ಸ್ಪೈರ್ ಆಗಿಬಿಡ್ತೀವಿ. ನಿಮಗೆಲ್ಲ ಭಾಳ ಒಂದು ಪ್ರಸಿದ್ಧವಾದ ಒಂದು ಕತೆ ಹೇಳ್ತೇನೆ. ನಿಮಗೆಲ್ಲ ಗೊತ್ತು, ಕರ್ನಾಟಕದಲ್ಲಿ ಮಹಾಭಾರತವನ್ನು ಅತ್ಯಂತ ಸಮಗ್ರವಾಗಿ ಶ್ರೇಷ್ಠವಾಗಿ ಬರೆದವರು ಇಬ್ಬರು, ಒಬ್ಬರು ಪಂಪ, ಒಬ್ಬರು ಕುಮಾರವ್ಯಾಸ. ನಿಮಗೆ ಕುಮಾರವ್ಯಾಸನ ಕತೆ ಗೊತ್ತು ಅಂತ ಅಂದ್ಕೊಳ್ತೇನೆ. ಏನೋ ಒಂದು ಅವರು ಕುಮಾರವ್ಯಾಸ ಭಾರತ, ಗದಗಿನ ಭಾರತ ಅಂತ ಏನೋ ಕೇಳ್ತೀವಿ, ಕರಿತೀವಿ. ಆ ಕೃತಿಯನ್ನು ಅವರು ಹೇಗೆ ಬರೆದರು ಅಂತ ಅವ್ರ ಬಗ್ಗೆ ಒಂದು ಭಾಳ ದೊಡ್ಡ ಒಂದು ದೃಷ್ಟಾಂತ ಇದೆ. ಗದಗಿನಲ್ಲಿ ನಾರಾಯಣಪ್ಪನ ಒಂದು ದೇವಸ್ಥಾನದಲ್ಲಿ ಒಂದು ಬಾವಿ ಇತ್ತಂತೆ. ಆ ಬಾವಿಯಲ್ಲಿ ಹೋಗಿ ಅವರು ಸ್ನಾನ ಮಾಡಿ ಬರ್ತಿದ್ರು. ಅವ್ರ ಮೈ ಮೇಲೆ ತೇವಾಂಶ ಇರುವವರೆಗೆ ಅವರಲ್ಲಿ ಕವಿ ಜಾಗೃತ ಆಗಿರ್ತಿದ್ದ, ಅವ್ರು ಬರಿತಿದ್ರು ಅಂತ.
ಇದು ಹಾಗೆ, ಈ ಪರೀಕ್ಷೆನೂ ಹಾಗೆ. ನಿಮ್ಗೆ ಯಾರಾದರೂ ಹೇಳಿದಾಗ, ನಿಮಗೆ ಒಂದು ವಿಶೇಷವಾದ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ನೀವು ನಾನು ಮಾಡಬೇಕು ಅಂತ ಹೇಳ್ತಾರೆ. ಇದೊಂಥರ ನಾನು ಬಹಳಷ್ಟು ಜನರಿಗೆ ಹೇಳ್ತೇನೆ, ಇದು ಮೋಟಿವೇಶನ್ ಅಂದರೆ ಒಂಥರ ಸ್ನಾನ ಇದ್ದಕ್ಕೆ. ದಿನ ಮುಂಜಾನೆ ಒಂದು ರೌಂಡ್ ಆಗಲೇಬೇಕು. ಯಾರು ಮುಂಜಾನೆ ಈ ಸ್ನಾನ ಮಾಡಿ ನೀವು ಮೋಟಿವೇಟ್ ಆಗಿಬಿಡ್ತೀರಿ, ಯು ಆರ್ ಮೋಟಿವೇಟೆಡ್ ಫಾರ್ ದ ಡೇ. ಮತ್ತೆ ಮಕ್ಕೊಳ್ತೀರಿ, ಮತ್ತೆ ನಿದ್ದೆ ಮಾಡ್ತೀರಿ, ಮತ್ತೆ ಬೆಳಗ್ಗೆ ಹೇಳ್ತೀರಿ. ಯು ಆರ್ ರಿಕ್ವೈರ್ಡ್ ಟು ಗೆಟ್ ಮೋಟಿವೇಟೆಡ್ ಅಗೇನ್. ಒಂದೇ ಒಂದು ಸಲ ಯಾರಿಗೋ ಒಬ್ಬರು IAS ಅಧಿಕಾರಿಗೆ ಭೇಟಿ ಆದೆ, ಅಥವಾ ಅವ್ರೇನೋ ಒಂದು ಸಾಧನೆ ಮಾಡೋದನ್ನು ನೋಡಿದೆ, ನಾನು ಮೋಟಿವೇಟ್ ಆಗಿದ್ದೀನಿ, ಅದೇ ಸಾಕು ಅಂತ ಅಲ್ಲ. ಸೊ ಈ ಪರೀಕ್ಷೆ ಬಹಳ ಸುದೀರ್ಘವಾಗಿ ಒಂದು ಶ್ರಮ ಪಡಬೇಕಾದಂಥ ಒಂದು ಪರೀಕ್ಷೆ, ಬಹಳಷ್ಟು ದಿನಗಳವರೆಗೆ. ಯಾಕೆ ಈ ಪರೀಕ್ಷೆ ಉಳಿದ ಪರೀಕ್ಷೆಗಳಂತೆ ಇಲ್ಲ? ಯಾಕೆ? ಅದು ಬಹಳಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ 3 ಆಯಾಮಗಳಿದೆ. ಒಂದು ಕಾಂಪಿಟೇಷನ್, ವಿಶೇಷವಾಗಿ IAS ಪರೀಕ್ಷೆಗಳಿಗೆ ಪ್ರತಿ ವರ್ಷ 10 ಲಕ್ಷಕ್ಕಿಂತ ಹೆಚ್ಚಿನ ಗ್ರ್ಯಾಜುಯೇಟ್ಸ್ ಈ ಪರೀಕ್ಷೆಗೆ ಅರ್ಜಿ ಹಾಕ್ತಾರೆ. ಸುಮಾರು 6 ರಿಂದ 7 ಲಕ್ಷ ಮಂದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತೆಗೆದುಕೊಳ್ತಾರೆ. ಈ 6-7 ಲಕ್ಷದಲ್ಲಿ ಒಂದು 12 ರಿಂದ 13 ಸಾವಿರ ಜನ ಪಾಸ್ ಆಗ್ತಾರೆ. ಅವರು ಮತ್ತೆ ಮೇನ್ ಎಕ್ಸಾಮಿನೇಷನ್ ಬರೀತಾರೆ. ಈ ಒಂದು 12,000 ಜನರಲ್ಲಿ ಒಂದು 3,000 ಜನ ಇಂಟರ್ವ್ಯೂ ಹೋಗ್ತಾರೆ. ಅದರಲ್ಲಿ ಒಂದು 800 ರಿಂದ 900 ಜನ ಸೆಲೆಕ್ಷನ್ ಆಗ್ತಾರೆ. ಸೊ 12 ಲಕ್ಷದಿಂದ ಫಿಲ್ಟರ್ ಆಗಿರೋದು 700-800. ಸೊ ಇದೇನು ಫಿಲ್ಟ್ರೇಷನ್ ಇದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಮತ್ತು ಇದರದ್ದು ಅಡ್ವಾಂಟೇಜಸ್ ಹಂಗೆ ಇದೆ. ಯಾರು ಈ ಪರೀಕ್ಷೆ ಒಂದ್ಸಲ ಪಾಸ್ ಆಗ್ತಾರೆ, ಲೈಫ್ ಸೆಟ್ಲ್ ಆಗಿಬಿಡ್ತದೆ. ಲೈಫ್ ಲಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್, ಪೇ ಆ್ಯಂಡ್ ಪರ್ಕ್, ಆಫೀಸಿಯಲ್ ಸ್ಟ್ಯಾಟಸ್, ಸಮಾಜದಲ್ಲಿ ಸ್ಟ್ಯಾಟಸ್. ಒಂದ್ಸಲ ಪರೀಕ್ಷೆ ಪಾಸ್ ಆದರೆ ಸಾಕು. ಹುಡುಗಿ ಪಾಸ್ ಆದರೆ ಒಳ್ಳೆ ಸಂಬಂಧಗಳು ಹುಡುಕಿಕೊಂಡು ಬರ್ತದೆ. ಹುಡುಗ ಪಾಸ್ ಆದರೆ ಒಳ್ಳೆ ಸಂಬಂಧಗಳು ಹುಡುಕಿಕೊಂಡು ಬರ್ತದೆ. ಇದು ಈ ಆಕರ್ಷಣೆ, ಈ ಪರೀಕ್ಷೆ ಆಕರ್ಷಣೆ. ಅದಕ್ಕೆ ದೇಶದ ಮೂಲೆಯಲ್ಲಿ ವಿದ್ಯಾರ್ಥಿಗಳು ಪ್ರಿಪೇರ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ದೆಹಲಿಯಲ್ಲಿ ಮುಖರ್ಜಿ ನಗರ, ಸೌತ್ ಕ್ಯಾಂಪಸ್, ನಾರ್ತ್ ಕ್ಯಾಂಪಸ್ ಅಂತ 3 ಜಾಗ ಇದೆ. ಮುಖರ್ಜಿ ನಗರದಲ್ಲೇ ಏನಿಲ್ಲ ಅಂದರೂ ಒಂದು 50,000 ವಿದ್ಯಾರ್ಥಿಗಳು ಅತ್ಯಂತ ಕಷ್ಟದೊಂದಿಗೆ ಪರಿಶ್ರಮದೊಂದಿಗೆ ಈ ಪರೀಕ್ಷೆ ತಯಾರು ಮಾಡೋರಿದೆ. ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ರಾಜಾಜಿನಗರ ಇದೆ, ಜಯನಗರ, ಈ ಕಡೆ ಕೆಲವೊಂದು ಕಡೆ ಎಲ್ಲ ಈ ಪರೀಕ್ಷೆಗೆ ಅವರು ತಯಾರಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾಂಪಿಟೇಷನ್. ಹಾಗೂ ಧಾರವಾಡದಲ್ಲಿ, ಸಪ್ತಾಪುರದಲ್ಲಿ ಏನಿಲ್ಲ ಅಂದರೂ ಸಾಯಂಕಾಲ ನೀವು ಬರೀ ಹೋಗಿ ಬಂದ ರೌಂಡು ಹೋದ್ರೆ ಸಾಕು, ಸುಮಾರು ಒಂದು 10,000 ವಿದ್ಯಾರ್ಥಿಗಳ ದರ್ಶನ ಆಗ್ತದೆ. ಅಂಥ ಒಂದು ಹುಮ್ಮಸ್ಸಿನಿಂದ ವಿದ್ಯಾರ್ಥಿಗಳು ತಯಾರು ಮಾಡ್ಕೊಳ್ತಾರೆ. ದ್ಯಾಟ್ ಮೇಕ್ಸ್ ದಿಸ್ ಎಕ್ಸಾಮಿನೇಷನ್ ಎ ಲಿಟಲ್ ಡಿಫಿಕಲ್ಟ್. ಇದು ಒಂದು ಆಯಾಮ. ಆದರೆ ಇನ್ನೊಂದು ಆಯಾಮ ಏನು? ಈ ಪರೀಕ್ಷೆಗೆ ಬೇಕಾಗುವಂಥ ಅರ್ಹತೆ ಏನು ಅಂತ ಕೇಳಿದ್ರೆ, ಒಬ್ಬ ಗ್ರ್ಯಾಜುಯೇಟ್, ಒಬ್ಬ ಪದವೀಧರನಿಗೆ ಗೊತ್ತಿರಬೇಕಾದಂಥ ವಿಷಯಗಳು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಪರೀಕ್ಷೆಯಲ್ಲಿ ಕೇಳಲಾಗುವಂಥ ಪ್ರಶ್ನೆಗೆ ಒಬ್ಬ ಸಾಮಾನ್ಯ ಪದವೀಧರನಿಗೆ ಗೊತ್ತಿರುವಂಥ ವಿಷಯಗಳು ಹೌದೇ? ವಿಷಯ ಎಲ್ಲ ಅದೇ ಭಾರತ ದೇಶದ ಇತಿಹಾಸ, ಪ್ರಾಚೀನ ಕಾಲದ ಇತಿಹಾಸದಲ್ಲಿ ನಿಮಗೆ ಹರಪ್ಪ, ಮೊಹೆಂಜೋದಾರೋ, ಗುಪ್ತರು, ಮೌರ್ಯರು ಇದೆಲ್ಲ ಬರ್ತದೆ. ಮಧ್ಯಕಾಲೀನ ಇತಿಹಾಸದಲ್ಲಿ ಮತ್ತು ಅದು ದೆಹಲಿ ಸುಲ್ತಾನೇಟು, ಮೊಘಲ್ಸು ಎಲ್ಲ ಬರ್ತಾರೆ. ಈ ಕಡೆ ವಿಜಯನಗರ, ನಂತರ ಮಾಡರ್ನ್ ಇತಿಹಾಸ, ಇದೇ ಅಭ್ಯಾಸ, ಇದೇ ವಿಷಯ. ಆದರೆ ಸಾಮಾನ್ಯವಾಗಿ ನಾವು ಇಷ್ಟು ಆಳವಾಗಿ ಈ ವಿಷಯಗಳಿಗೆ ನಾವು ತಯಾರಿ ಮಾಡೋದಿಲ್ಲ. ನಮ್ಮ ಏನು ಒಂದು ವ್ಯವಸ್ಥೆ ಇದೆ, ಶಿಕ್ಷಣ ವ್ಯವಸ್ಥೆ ಇದೆ, ನಮ್ಮನ್ನು ಈ ಮಟ್ಟಕ್ಕೆ ತಯಾರಿ ಮಾಡೋದು ಇಲ್ಲ. ಅದಕ್ಕೆ ಹಲವಾರು ಕಾರಣಗಳನ್ನು ನಾವು ಹುಡುಕುವಂತ ಹೋಗ್ಬೋದು. ಆದರೆ ನಿರ್ವಿವಾದ ವಸ್ತುಸ್ಥಿತಿ ಏನು ಅಂತಂದರೆ, ಒಬ್ಬ ಸಾಮಾನ್ಯವಾಗಿ ಯಾರು ಗ್ರ್ಯಾಜುಯೇಟ್ ಆಗ್ತಾನೆ, ಈ ಪರೀಕ್ಷೆಗಳಿಗೆ ಅವನು ಪಾಸ್ ಆಗಲಿಕ್ಕೆ ಯಾವ ಅರ್ಹತೆ ಅವನಿಗೆ ಬಹುಶಃ ಇರುವುದಿಲ್ಲ. ಅದಕ್ಕಾಗಿ ಅವನು ಈ ಪರೀಕ್ಷೆಗೆ ವಿಶೇಷವಾಗಿ ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಯಾರಿಗೆ ಕಿಚ್ಚು ಜಾಸ್ತಿ ಇರ್ತದೆ ಅವರು ಜಾಸ್ತಿ ಪರಿಶ್ರಮ ಮಾಡ್ತಾರೆ. ಮತ್ತು ಕಿಚ್ಚು ಯಾರಿಗೆ ಜಾಸ್ತಿ ಇರ್ತದೆ? ಯಾರು ಬಡವರು ಇರ್ತಾರೆ, ಯಾರು ಸಮಾಜದಲ್ಲಿ ಅಸಮಾನತೆಯನ್ನು ಅನುಭವಿಸಿರ್ತಾರೆ, ಕೆಳವರ್ಗಗಳಿಂದ ಬಂದವರು ಇರ್ತಾರೆ, ಯಾರಿಗೆ ನಾನು ನನ್ನ ಜೀವನದಲ್ಲಿ ಒಂದು ಮಾರ್ಪಾಟು ಮಾಡ್ಕೊಳ್ಬೇಕು, ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಂಬಲ ಇರ್ತದೆ, ಅಂಥವ್ರಿಗೆ ಈ ಪರೀಕ್ಷೆ ಭಾಳ ಸೆಳೀತದೆ. ಇದೊಂಥರ ಅಯಸ್ಕಾಂತ ಇದ್ದಂಗೆ. ಒಂದು ಸಲ ಪರೀಕ್ಷೆ ಬಗ್ಗೆ ಹುಚ್ಚು ಬಿಟ್ಟರೆ 5, 6, 7 ವರ್ಷ ಸಹ ಶ್ರಮ ಮಾಡಿ ಪಾಸ್ ಆದವರು ಇದ್ದಾರೆ. ಇದು ಇನ್ನೊಂದು ಆಯಾಮ. ಮತ್ತು ಇಂಥ ಸಮಯದಲ್ಲಿ
ಸಾಮಾನ್ಯ ವರ್ಗಗಳಿಂದ ಬರುವವರು, ಬಡವರ್ಗಗಳಿಂದ ಬರುವವರು, ಒಂದು ಸಲ ಗ್ರ್ಯಾಜುಯೇಷನ್ ಆದಮೇಲೆ ಬಹುಶಃ ತಂದೆ ತಾಯಿ ಏನು ಅಪೇಕ್ಷೆ ಅಂತಂದರೆ ಮಗ ಕೆಲಸ ಮಾಡಬೇಕು, ಅಟ್ಲೀಸ್ಟ್ ತನ್ನ ಖರ್ಚಾದರೂ ತಾನು ನೋಡ್ಕೋಬೇಕು ಅಂತ, ಜೊತೆಗೆ ಸಾಧ್ಯ ಆದಷ್ಟು ಮನೆಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಸಾಮಾನ್ಯವಾದ ಕುಟುಂಬಗಳಲ್ಲಿ ಇರ್ತದೆ. ಸೊ ಅವಾಗ ಮನೆಯಿಂದ ನಾವು ಸಾಕಷ್ಟು ಸಹಾಯ ಸಪೋರ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಅಷ್ಟು ಸಂಪತ್ತು ಅವ್ರ ಹತ್ರ ಇರೋದಿಲ್ಲ, ಅಷ್ಟು ಸಾವಧಾನ ಅವ್ರ ಹತ್ರ ಇರೋದಿಲ್ಲ. ನಮಗೆ ದೆಹಲಿಯಲ್ಲಿ ಓದಿಸ್ಬೇಕು, ಬೆಂಗಳೂರಲ್ಲಿ ಓದಿಸ್ಬೇಕು, ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮಗೆ ಕೋಚಿಂಗ್ ಕೊಡಿಸ್ಬೇಕು. ಈಗ ಒಂದು ಎಲ್ಲ IAS ಒಂದು ಸಬ್ಜೆಕ್ಟ್ಸ್ ಎಲ್ಲ ಕೋಚಿಂಗ್ ತೆಗೆದುಕೊಳ್ಬೇಕಾದ್ರೆ ದೆಹಲಿಯಲ್ಲಿ ಸಾಮಾನ್ಯವಾಗಿ ಒಂದು 5 ರಿಂದ 6 ಲಕ್ಷ ಬೇಕಾಗ್ತದೆ, ಅದು ಒಂದು 10 ತಿಂಗಳಿಗೆ. ಅಷ್ಟು ಹಣ ಪೋಷಕರಿಗೆ ಬಹುಶಃ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದು ಅನಿವಾರ್ಯತೆ ಆಗ್ತದೆ. ಏನು ಅನಿವಾರ್ಯತೆ ಆಗ್ತದೆ? ನಾವು ಕೆಲಸ ಮಾಡಬೇಕು, ಜೊತೆಗೆ ಪ್ರಿಪೇರ್ ಮಾಡಬೇಕು ಅಂತ. ಆವಾಗ ಈ ಒಂದು ಹಠಕ್ಕೆ ಯಾವ ವಿದ್ಯಾರ್ಥಿಗಳು ಬೀಳ್ತಾರೆ, ಅವರು ಚೆನ್ನಾಗಿ ಓದಿದ್ರೆ ಅವರಿಗೆ ಬೇಗ ಒಂದಲ್ಲ ಒಂದು ಕೆಲಸ ಸಿಗ್ತದೆ. ಆ ಕೆಲಸದಲ್ಲಿ ಅವರಿಗೊಂದು ಆದಾಯ ಆಗಿರ್ತದೆ, ಜೊತೆಗೆ ಸಮಯವೂ ಸಿಗ್ತದೆ. ಅವರು ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಅದರ ಪ್ರಯೋಜನ ತೆಗೆದುಕೊಂಡು ಉತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಅತ್ಯುತ್ತಮ ಮಾರ್ಗದರ್ಶನ ಪಡೆದುಕೊಂಡು ಈ ಒಂದು ಪರೀಕ್ಷೆಗಳಿಗೆ ಯಾರು ತಯಾರಿ ಮಾಡ್ತಾರೆ ಅವರು ಖಂಡಿತವಾಗಿ ಒಳ್ಳೆಯ ಸಾಧನೆ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ 3 ಆಯಾಮಗಳು ಈ ಪರೀಕ್ಷೆಯನ್ನು ಇತರ ಎಲ್ಲ ಪರೀಕ್ಷೆಗಳಿಗಿಂತ ಭಿನ್ನವಾಗಿಸ್ತದೆ. ಸೊ ಈ ಒಂದು ವಾತಾವರಣ ನಾವು ಮಾಡಿಕೊಳ್ಬೇಕು. ನಾವು ಒಂದು ಸಲ ಈ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತ ಒಂದು ಪಣ ತೊಟ್ಟು ಹಠ ತೊಟ್ಟು ನಾವು ಕುಂತು ಬಿಟ್ಟರೆ ನಾವು ಹೇಗಿರಬೇಕು ಅಂತಂದರೆ ಒಂದು ರಾಕೆಟ್ ಇದ್ದಂಗೆ. ನಿಮಗೆಲ್ಲ ಗೊತ್ತಲ್ಲ, ನಮ್ಮದು ಒಂದು ಭೂಮಿ ಮೇಲೆ ಒಂದು ವಾಯುಮಂಡಲ ಇದೆ, ಅದನ್ನು ಭೇದಿಸಿ ರಾಕೆಟ್ ಹೋಗಬೇಕಾದ್ರೆ ಒಂದು ಮಿನಿಮಮ್ ವೇಗೋತ್ಕರ್ಷ ಅದಕ್ಕೆ ಇರಬೇಕು ಅಂತ, 14.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದರೆ ಈ ಒಂದು ಏನು ಆಕ್ಸಲರೇಷನ್ ಇದೆ ಅದು ನಮಗೆ ಆ ಮೋಟಿವೇಶನ್ ಆ ರೀತಿ ಕೆಲಸ ಆಗಬೇಕು. ಅಂದರೆ ಇವತ್ತಿನ ಮೋಟಿವೇಶನ್ಗಿಂತ ನಾಳೆ ಹೆಚ್ಚಿಗೆ ಮೋಟಿವೇಶನ್ ಆಗಬೇಕು. ಅದ್ರ ಜೊತೆಗೆ ನಮ್ಮ ಪ್ರಿಪ್ರೇಷನ್ ಆಗಬೇಕು. ಅದಾಗಬೇಕಂದ್ರೆ ಒಂದು ಎನ್ವಿರಾನ್ಮೆಂಟ್ ಇರಬೇಕು. ಹೇಗಿರಬೇಕು? ನಿಮ್ಮದೇ ಆದ ಒಂದು ದಿನಚರಿ ಇರಬೇಕು. ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟು ಗಂಟೆ ನೀವು ಯಾವ ವಿಷಯಕ್ಕೆ ಮೀಸಲಿಡಬೇಕು, ಯಾವುದು ವಿಷಯ ನಿಮಗೆ ಹೆಚ್ಚಿಗೆ ತಯಾರಿ ಮಾಡುವಂಥ ಅವಶ್ಯಕತೆ ಇದೆ, ಮತ್ತು ಏನೇನು ವಿಷಯಗಳನ್ನು ನೀವು ಒಂದು ದಿವಸದಲ್ಲಿ ಓದ್ಕೊಳ್ಬೋದು, ನಿಮ್ಮ ಆಫೀಸಿಗೆ ಎಷ್ಟು ಕೆಲಸ ಇಡಬೇಕು, ಆಮೇಲೆ ಸಾಯಂಕಾಲ ನಿಮ್ಮದು ಸಮಯವನ್ನು ಹೇಗೆ ಯೂಸ್ ಮಾಡಬೇಕು, ಯೂಟ್ಯೂಬಲ್ಲಿ ಎಷ್ಟು ಪ್ರಿಪೇರ್ ಮಾಡಬೇಕು, ಆನ್ಲೈನ್ ನೋಟ್ಸನ್ನು ಎಷ್ಟು ಮಾಡಬೇಕು, ಯಾವಾಗ ನೀವು ಯೂಟ್ಯೂಬ್ ಕ್ಲಾಸಸ್ ನೋಡಿ ಪ್ರಿಪೇರ್ ಮಾಡಬೇಕು, ಅದೆಲ್ಲ 24 ಗಂಟೆ ನಿಮಗೆ ಲಭ್ಯ ಇರ್ತದೆ. ಲಕ್ಷಾಂತರ ವಿಡಿಯೋಗಳು IAS ಪರೀಕ್ಷೆ ತಯಾರಿ ಮಾಡಲಿಕ್ಕೆ ಯೂಟ್ಯೂಬಲ್ಲಿ ಲಭ್ಯ ಇದೆ. ಸಾವಿರಾರು ಲಕ್ಷಾಂತರ ಪುಟದ ಮಾಹಿತಿ ಸಹ IAS ಬಗ್ಗೆ ಇಂಟರ್ನೆಟ್ಟಲ್ಲಿದೆ. ಅದನ್ನು ಹಂತ ಹಂತವಾಗಿ ಅದನ್ನು ನಿಮಗೆ ಉಪಯೋಗವಾಗುವುದನ್ನು ಬೇರ್ಪಡಿಸ್ಕೊಂಡು ಅದನ್ನು ನೀವು ಓದ್ಕೊತಾ ಹೋಗಬೇಕು. ಸೊ ಈ ರೀತಿ ಒಂದು ಮನಸ್ಥಿತಿ ನಿಮ್ಮದಾಗಬೇಕಾದ್ರೆ ನಿಮಗೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ರಾತ್ರಿವರೆಗೆ ನಿಮ್ಮ ತಲೆಯಲ್ಲಿ ಅದು ಇರಬೇಕು. ಅದು ಇರಬೇಕಾದ್ರೆ ನಿಮಗೆ ಅಗ್ದಿ ಇನ್ಸ್ಪೈರ್ ಮಾಡುವಂಥವ್ರು, ನನಗೆ ಅಗ್ದಿ ಇನ್ಸ್ಪೈರ್ ಮಾಡುವಂಥವ್ರು ಮಹಾತ್ಮ ಗಾಂಧೀಜಿಯವರು, ಸ್ವಾಮಿ ವಿವೇಕಾನಂದರು. ಅವರ ಬಯೋಗ್ರಫೀಸ್ಗಳು, ಅವ್ರ ಪೋಸ್ಟರ್ಸ್ಗಳು, ಅವರ ಚಿತ್ರಗಳು ನಮ್ಮ ಮನೆಯಲ್ಲಿ ನನ್ನ ಕಣ್ಣಿಗೆ ಕಾಣೋ ರೀತಿ ನಾನು ಇಟ್ಕೊಂಡಿರ್ತೇನೆ. ಯಾಕಂದರೆ ಅವ್ರು ನೋಡಿದ ತಕ್ಷಣ ಆ ಆದರ್ಶ ನಮ್ಮಲ್ಲಿ ಹುಟ್ಟಿದೇಳಬೇಕು ಅನ್ನೋ ಒಂದು ಆಸೆ. ಆಬ್ವಿಯಸ್ಲಿ ನೀವು ಯಾವುದನ್ನು ಹೆಚ್ಚಿಗೆ ನೋಡ್ತೀರಿ ಅದು ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಅದರ ಜೊತೆಗೆ ಯಾವುದು ನಿಮಗೆ ಇನ್ಸ್ಪೈರ್ ಮಾಡ್ತದೆ, ನಿಮಗೆ ಒಂದು ಆಫಿಷಿಯಲ್ ಸ್ಟ್ಯಾಟಸ್ ಇನ್ಸ್ಪೈರ್ ಮಾಡ್ತಿದ್ರೆ, ಒಂದು ಯಾವುದಾದ್ರೂ ಒಂದು ಈಗೇನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾಡಳಿತ ಭವನಗಳು ಅತ್ಯಂತ ಅದ್ಭುತವಾದ ಕಟ್ಟಡಗಳನ್ನು ಹೊಂದಿವೆ. ನೀವು ಗದಗ ಜಿಲ್ಲಾಡಳಿತ ಭವನ ನೋಡಿ, ಕೊಪ್ಪಳ ಜಿಲ್ಲಾಡಳಿತ ಭವನ ನೋಡಿ, ಜೊತೆಗೆ ಬಿಜಾಪುರ ಆದಿಲ್ಶಾಹಿ ಕಾಲದ ಒಂದು ಜಿಲ್ಲಾಡಳಿತ ಭವನ ಇದೆ. ಅಂಥ ಮಾದರಿ ಬಿಲ್ಡಿಂಗ್ ಒಂದು ಫೋಟೋ ನೀವು ಹಾಕೊಳ್ಳಿ. ನಿಮಗೊಂದು ಸಲ ಗೊತ್ತಿರಲಿ, ನಾನು ಒಂದು ಸಲ ಈ ಪರೀಕ್ಷೆ ಪಾಸ್ ಮಾಡಿ ಈ ಆಫೀಸಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ. ಸೊ ದ್ಯಾಟ್ ವಿಲ್ ಕೀಪ್ ಯು ಇನ್ಸ್ಪೈರ್ಡ್. ಅದ್ರ ಜೊತೆಗೆ ನಿಮ್ಗೆ ಯಾರು ಮೆಚ್ಚಿನ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಅಥವಾ ಶ್ರೇಷ್ಠ ಶಿಕ್ಷಣ ತಜ್ಞರು, ಯಾರು ನಿಮ್ಮನ್ನು ಹೆಚ್ಚಿಗೆ ಪ್ರಭಾವಿಸ್ತಾರೆ, ಯಾರ ಬಗ್ಗೆ ನಿಮಗೆ ಬಹಳ ಗೌರವ ಇರ್ತದೆ, ಯಾರ ಆದರ್ಶಗಳನ್ನು ನೀವು ಮೈಗೂಡಿಸ್ಕೊಳ್ಬೇಕು ಅಂತೀರಿ, ಅಂಥವ್ರ ಫೋಟೋಸನ್ನು ಪ್ರಿಂಟ್ ಮಾಡಿ ನಿಮ್ಮ ವಾಲಿಗೆ ಹಚ್ಕೊಳ್ಳಿ, ಅವ್ರ ಸ್ಟೇಟ್ಮೆಂಟ್ ಹಚ್ಕೊಳ್ಳಿ. ಸೊ ದ್ಯಾಟ್ ಎನ್ವಿರಾನ್ಮೆಂಟ್ ಏನಾಗ್ತದೆ, ಸ್ಟಡಿ ಎನ್ವಿರಾನ್ಮೆಂಟ್, ಮುಂಜಾನೆ ಎದ್ದ ತಕ್ಷಣ ಅದನ್ನು ನಿಮಗೆ ಜ್ಞಾಪಿಸ್ತದೆ. ನೋಡಪ್ಪ, ನಿನ್ನ ಗುರಿ ಅಲ್ಲಿದೆ,
ಸೊ ಯು ಸೆಟ್ ಫಾರ್ ಯುವರ್ ಡೇ ಅಂತ ಅದು ನಿಮಗೆ ಜ್ಞಾಪಿಸ್ತದೆ. ಆ ರೀತಿ ಪ್ರತಿದಿನವೂ ನೀವು ಇನ್ಸ್ಪೈರ್ ಆಗ್ತೀರಿ, ಪ್ರತಿದಿನವೂ ಮೋಟಿವೇಟ್ ಆಗ್ತೀರಿ. ಓಕೆ ಸರ್, ಭಾಳ ಸಂತೋಷ. ಸೊ ತಮ್ಮ ಮಾತುಗಳಿಂದ ನಾನು ತಗೊಳ್ಬೇಕಾದ್ರೆ ನಾನು ಹೇಳ್ತಾ ಇರ್ತೇನೆ, ನನ್ನ ಕ್ಲಾಸ್ನಲ್ಲಿ ಹೇಳ್ತಾ ಇರ್ತೇನೆ, ಒಬ್ಬನು ಕಿಚ್ಚು ಯಾವಾಗ ಹತ್ತುತ್ತೆ ಅಂದರೆ ಜೀವನದಲ್ಲಿ ದೇವರು 4 ವರಗಳನ್ನು ಕೊಟ್ಟಿದ್ದಾನೆ. ಒಂದು ಕಣ್ಣೀರು, ಬಡತನ, ಅವಮಾನ, ಸೋಲು. ಇವು 4 ಬೆಂಕಿ ಇದ್ದಂಗೆ. ಇವು ಇದ್ರ ಬಗ್ಗೆ ಚಿಂತೆ ಮಾಡಿದರೆ ಸುಟ್ಟು ಹೋಗ್ತೀವಿ, ಬಟ್ ಅದನ್ನು ತೊಗೊಂಡು ಎದೆಯಾಗ ಹಚ್ಕೊಂಡೆ ಅಂದರೆ ಅದು ಕಿಚ್ಚಾಗ್ತೈತಿ ಅಂಥೇಳಿ. ಸೊ ಆ ವಿಷಯದಲ್ಲಿ ನಾವು ನೋಡಿದರೆ ಇವತ್ತು ಬಿಹಾರ್, ಮಧ್ಯಪ್ರದೇಶ್, ನಾರ್ತ್ ಇಂಡಿಯಾದಲ್ಲಿ ಎಲ್ಲಿ ಬಡತನ ಹೆಚ್ಚಿಗೆ ಇದೆ, ಎಲ್ಲಿ ದಬ್ಬಾಳಿಕೆ ಭಾಳ ಇದೆ, ಅಲ್ಲಿಯೇ ವಿದ್ಯಾರ್ಥಿಗಳು ಅದೊಂದು ಕನಸ್ಕೊಂಡು IAS ಆಫೀಸರ್ ಆದವರು ಬಹಳ ಜನ ಇದ್ದಾರೆ. ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಇನ್ನು ನಾವು ಸುಖವಾಗೇ ಇದ್ದೇವೆ ಅಂತ ಅನಿಸುತ್ತೆ. ಸೊ ದಿಸ್ ಪಾಯಿಂಟ್ ಈಸ್ ವೆರಿ ಗುಡ್. ಅಂದರೆ ತಲೆಯಲ್ಲಿ ಹುಚ್ಚಿರಬೇಕು, ಎದೆಯಲ್ಲಿ ಕಿಚ್ಚಿರಬೇಕು. ಆ ಹುಚ್ಚನ್ನು ಮತ್ತು ಕಿಚ್ಚನ್ನು ಮ್ಯಾನೇಜ್ ಮಾಡುವಂಥ ವಾತಾವರಣ ಇರಬೇಕು. ರೈಟ್ ಸರ್, ವೆರಿ ಗುಡ್ ಪಾಯಿಂಟ್. ತಾವು ಹೇಳಿದ್ದು ಭಾಳ ಸಂತೋಷ ಆಯಿತು. ಈಗ ನೆಕ್ಸ್ಟ್ ಪಾಯಿಂಟ್ ಅಂದರೆ ಏನು ಸರ್? ಈಗ ಅಂದರೆ